ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ ಕಾರ್ನರ್ಗೆ ಸ್ವಾಗತ. ಒಂದು ಮ್ಯಾಚ್ ಮೇಲೆ ಎಷ್ಟೊಂದು ನಿರೀಕ್ಷೆ ಮಾಡಿದಾಗ ಇದೇ ರೀತಿಯಾಗಿ ನಿರಾಸೆ ಆಗುತ್ತೆ. RRಗೆ RCB ಮೇಲೆ ಈಸಿ ವಿಕ್ಟ್ರಿ. ಟಾಪ್ ಆರ್ಡರ್ ಫೇಲ್ ಆದರೆ ಏನಪ್ಪ ಆಗುತ್ತೆ ಅಂತ ಏನು ಹೆದರಿಕೆ ಇತ್ತಲ್ಲ, ಅದೇ ಆಯಿತು. ಬ್ಲ್ಯಾಕ್ ಸಾಯಿಲ್ ಪಿಚ್ ಮೇಲೆ RCB ಸಿಕ್ಕಾಕೊಳ್ತು. ರಜತ್ ಪಾಟೀದಾರ್ ಕೊನೆಯಲ್ಲಿ ಆಡದೆ ಹೋಗಿದ್ರೆ 200 ರನ್ನು ಮುಟ್ತಾ ಇರಲ್ಲ. ಇನ್ನು ಮ್ಯಾನ್ ಆಫ್ ದ ಮೂಮೆಂಟ್ ಸೂರ್ಯವಂಶಿ ಎಂಬ ಸುನಾಮಿ ಅಪ್ಪಳಿಸಿದರೆ ಎಲ್ಲ ಟೀಮ್ಗಳ ಗತಿನೂ ಇದೇ ಆಗುತ್ತೆ. ವೈಭವ್ ಸೂರ್ಯವಂಶಿ 26 ಬಾಲಲ್ಲಿ 8 ಬೌಂಡ್ರಿ, 7 ಸಿಕ್ಸರ್, 7 ಡಾಟ್ ಬಾಲ್, 300ರ ಸ್ಟ್ರೈಕ್ ರೇಟ್ ಹಾಗೂ 78 ರನ್. ಇನ್ನೂ ಸ್ವಲ್ಪ ಹೊತ್ತು ಆಡಿದರೆ ಮ್ಯಾಚ್ ಇನ್ನೂ ಬೇಗ ಮುಗಿದೋಗ್ತಾ ಇತ್ತು. ಅವರು ಧ್ರುವ್ ಜುರೇಲ್ ಸೇರಿಕೊಂಡು ಪವರ್ ಪ್ಲೇಯಲ್ಲಿ 6 ಓವರಲ್ಲಿ 97. ಅದ್ಭುತ. ಬೌಲರ್ ನೋಡದೆ ಬಾಲ್ ನೋಡಿ ಥಳಿಸುವಂಥದ್ದು ಇವರ ಒಂದು ಸ್ಪೆಷಲ್ ಟ್ಯಾಲೆಂಟ್. ಬ್ಲೈಂಡ್ ಹಿಟ್ಟಿಂಗ್ ಆಗಲಿ, ಸ್ಲಾಗಿಂಗ್ ಆಗಲಿ ಅಲ್ವೇ ಅಲ್ಲ. ಹೆಜಲ್ವುಡ್ ಅವರಿಗೆ 1 ಓವರ್ನಲ್ಲಿ 3 ಸತತ ಬೌಂಡ್ರಿ ಹಾಗೂ ಸಿಕ್ಸರ್. ಆದರೆ ನನಗೆ ಅತ್ಯಂತ ಇಷ್ಟವಾದಂಥ ಶಾಟ್ ಅಂತಂದರೆ ಭುವನೇಶ್ವರ್ ಕುಮಾರ್ ಅವರ ಮೊದಲ ಬಾಲ್, ಲೀಥಲ್ ಇನ್ಸ್ವಿಂಗಿಂಗ್ ಯಾರ್ಕರ್. ಅದನ್ನು ಕೊನೆಯವರೆಗೂ ಗಮನಿಸಿ ಡಿಗ್ಔಟ್ ಮಾಡಿ ಜಾಬ್ ಮಾಡಿದರು. ಅದು ಸ್ಟ್ರೇಟ್ ಬೌಂಡ್ರಿಗೆ ಹೋಗಿತ್ತು. ಮೊನ್ನೆ ಇವರನ್ನು ಏನಂತ ಕರೆದಿದ್ದೆ, AI ಮೋಡ್ ಬ್ಯಾಟಿಂಗ್ ಅಂತ ಕರೆದಿದೆ. ಆದರೆ ಇದು ರೊಬೋಟಿಕ್ ಪ್ರಿಸಿಷನ್. ಈ ಗೆಲುವಿನಲ್ಲಿ ಜೊಫ್ರಾ ಆರ್ಚರ್, ರವಿ ಬಿಷ್ಣೋಯ್ ಹಾಗೂ ಧ್ರುವ್ ಜುರೇಲ್ ಅವರ ಕೊಡುಗೆಯನ್ನು ಮರೆಯೋ ಹಾಗಿಲ್ಲ. ಈಗ ವೈಭವ್ಗೆ ಹೇಗೆ ತಡೆಯೋದು ಅಂತ ಹೇಳಿಬಿಟ್ಟು ಎಲ್ಲ ಟೀಮ್ನ ಥಿಂಕ್ ಟ್ಯಾಂಕ್ ಇದೆಯಲ್ಲ, ತಲೆ ಕೆಡಿಸ್ಕೊಳ್ತಾರೆ. ಇದ್ದ ಕೂದಲು ಸ್ವಲ್ಪ ಬೆಳಗಾಗುತ್ತೆ. ಮುಖ ನೋಡಿದರೆ, ಮುಗ್ಧ ಮುಖ ನೋಡಿದರೆ ಬೆಣ್ಣೆ ಕದ್ದು ತಿಂದ ಪೂರ್ಣ ಥರ ಇದೆ. ಹಿಂದಿಯಲ್ಲಿ ಒಂದಿಬ್ಬರು ಹೇಳಿದರು, ಏ ಕ್ಯಾ ಹೈ ಖುಲಾ सांड जैसे बदतमीज लड़का बॉलर्स को इज्जत नहीं देता. ಗೊತ್ತಾಯ್ತಲ್ಲ ಏನಂತ. ಅಂತೂ RCB ಮ್ಯಾಚ್ ಇದ್ದಾಗಲೂ ಕೂಡ ಕೇವಲ ಒಬ್ಬ ಸೂಪರ್ ಸ್ಟಾರ್ ಮೇಲೆ ಕ್ಯಾಮ್ರಾ ಯಾವಾಗಲೂ ಇರ್ತಿತ್ತು. ಕೊನೆಯಲ್ಲಿ ವೈಭವ್ ಮೇಲೆ ಜಾಸ್ತಿ ಇರ್ತಿತ್ತು. ಇದು ವೆಲ್ಕಮ್ ಸೈನ್. ಹಾಗೂ ಕಾಲ ಯಾರಿಗೂ ನಿಲ್ಲುವುದಿಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತೇನೆ, ನೀವು 15 ವರ್ಷದವರಿದ್ದಾಗ ಏನು ಮಾಡ್ತಾ ಇದ್ರಿ? ಕೊನೆಯಲ್ಲಿ ನೇಷನ್ ವಾಂಟ್ಸ್ ಟು ನೋ, ವೈಭವ್ ಸೂರ್ಯವಂಶಿ ಇಂಡಿಯಾ ಡೆಬ್ಯೂ ಯಾವಾಗ ಮಾಡ್ತಾರೆ ಹೇಳಿ. ಬಾಯ್ ಬಾಯ್.